ನಮಸ್ತೆ, ನನ್ನ ಹೆಸರು ಶ್ರಾವ್ಯ. ನಾನು ಬೆಂಗಳೂರಿಂದ ಬಂದಿದ್ದೇನೆ. ನನ್ನ ಸಂಕಲ್ಪ ಏರೋಸ್ಟೇಸ್ ಅಥವಾ ಫಿಸಿಯೋಥೆರಪಿಸ್ಟ್ ಆಗ್ಬೇಕಂತ ಅನ್ಕೊಂಡಿದ್ದೀನಿ. ನಾನು 10th ಸ್ಟ್ಯಾಂಡರ್ಡ್ ಓದ್ತಿರೋದು. ಇವಾಗ 3 ವಾರ ಆಯಿತು ನಾನು ಏಕಲವ್ಯ ಕಲಿಯೋದಕ್ಕೋಸ್ಕರ ಬಂದು. ತುಂಬ ಕಲಿತು ಎಲ್ಲ ಇಂಪ್ರೂವ್ ಆಗಿದ್ದೀನಿ ಸ್ಟಡೀಸಲ್ಲಿ. ಇವಾಗ ನನ್ನ ಮೆಮೊರಿ ತುಂಬ ಇಂಪ್ರೂವ್ ಆಗಿದೆ. ಮೊದಲು ಚಾಪ್ಟರ್ ಓದ್ತಿರ್ಲಿಲ್ಲ, ಇವಾಗ ಅಟ್ಲೀಸ್ಟ್ ಒಂದಿನಕ್ಕೆ 2ರಿಂದ 3 ಚಾಪ್ಟರ್ ವರೆಗೂ ಓದ್ತಿದ್ದೀನಿ. ಥ್ಯಾಂಕ್ ಯು. ಮಕ್ಕಳು ಬರೀ ಎಕ್ಸಾಮ್ ಅಲ್ಲೇ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಸಾಕ? ಅವರ ಓವರ್ ಆಲ್ ಪರ್ಸನಲ್ ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕಾಗುತ್ತೆ. ಅದೆಷ್ಟೋ ಕಲೆಗಳನ್ನ ಕಲಿಬೇಕಾಗುತ್ತೆ, ಎಸ್ಪೆಷಲಿ ಜೀವನ ಕಲೆಗಳನ್ನ ಕಲಿಬೇಕು. ಬಟ್ ಅಸೈನ್ಮೆಂಟ್ ಮಾಡೋದನ್ನ ಬಿಟ್ರೆ ಅವರು ಟೈಮ್ ಏನಿರುತ್ತೆ ಹೇಳಿ? ಸ್ಕೂಲ್ ಆದ್ಮೇಲೆ ಟ್ಯೂಷನ್ ಆದ್ಮೇಲೆ ಅಸೈನ್ಮೆಂಟ್ ಆದ್ಮೇಲೆ ಊಟ ಮಾಡಿ ಮಲ್ಗೋದು, ಮತ್ತೆ ನೆಕ್ಸ್ಟ್ ಸ್ಕೂಲ್ಗೆ ಹೋಗ್ತಾರೆ. ಇದೇ ಲೂಪಲ್ಲಿ ಮಕ್ಕಳ ಇಡೀ ವರ್ಷ ಕಳೆದೋಗುತ್ತೆ. ಹಾಗಾಗಬಾರ್ದು ಅಂತ ನಿಮಗೆ ಏನಾದ್ರು ಆಸೆ ಇದ್ರೆ ಅವ್ರಿಗೆ ಹಿಂದೆ 100% ಮೆಮೊರಿ ಏಕಲವ್ಯ ವಿದ್ಯಾ ಟ್ರೈನಿಂಗ್ ಕೊಡಿಸಿ. ಇದರಿಂದ ಮಕ್ಕಳಿಗೆ ಓದಿರೋದನ್ನ ಲೈಫ್ ಲಾಂಗ್ ಹೇಗೆ ನೆನಪಿಟ್ಕೋಬೇಕು, ಇಡೀ ಸಿಲೆಬಸ್ನ ಕೇವಲ 1 ವಾರದಲ್ಲಿ ಹೇಗೆ ರಿವಿಷನ್ ಮಾಡಬೇಕು ಅನ್ನೋದು ಕಲ್ತ್ಕೊಳ್ತಾರೆ. ಈ ಮಗು ಆಲ್ರೆಡಿ ಹೇಳಿದ ಪಾಠಗಳನ್ನ ಮುಗಿಸೋದಕ್ಕೆ ಈಗ ದಿನಗಳಲ್ಲ, ಕೇವಲ ನಿಮಿಷ. ಹೆಚ್ಚಿನ ಮಾಹಿತಿಗಳಿಗೆ